ಪೊಲೀಸರು ಅಂದ್ರೆ ಕಳ್ಳರು ಕೇಸ್ ಅಂತ ಯಾವಾಗ್ಲೂ ಬ್ಯುಸಿ ಇರ್ತಾರೆ. ಆಟ ಪಾಠ ಅನ್ನೋದು ಇವರ ಪಾಲಿಗೆ ಯುಗಾದಿ ಚಂದ್ರ ಇದ್ದಂತೆ. ಆದ್ರೆ ಚಿತ್ರದುರ್ಗ ಪೊಲೀಸರು ಮಾತ್ರ ಫುಲ್ ಡಿಫರೆಂಟ್. ನಾವು ಖಾಕಿ ತೊಟ್ಟು ಕಳ್ಳರನ್ನ ಹಿಡಿಯೋಕ್ಕೂ ಸೈ, ಬಣ್ಣ ಹಚ್ಚಿ ನಟನೆ ಮಾಡೋಕ್ಕೂ ಜೈ ಅನ್ನೋದನ್ನ ತೋರಿಸಿದ್ದಾರೆ. ಓಹೋ, ಇಲ್ಲಿ ಆಚಾರಿ ಅವರು ಅಂದ್ರೆ ನೀವೇನಾ? ಅದು ಆಚಾರಿ ಅವರಲ್ಲೋ ತಮ್ಮ, ಲೆಕ್ಕಾಚಾರಿ ಅವರು ಅನ್ನೋ. ಹೀಗೆ ಮುಖಕ್ಕೆ ಬಣ್ಣ ಹಚ್ಕೊಂಡು ಪಟಪಟನೆ ಡೈಲಾಗ್ ಹೊಡಿತಿರೋ ಇವರೆಲ್ಲ ಯಾವುದೋ ನಾಟಕದ ಕಂಪನಿಯವರು ಅಂತ ಅಂದ್ಕೊಳ್ಬೇಡಿ. ಇವರೆಲ್ಲ ಚಿತ್ರದುರ್ಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರೋ ಪೊಲೀಸ್ ಪೇದೆಗಳು. ಹೌದು, ದಿನನಿತ್ಯ ಖಾಕಿ ತೊಟ್ಟು ಲಾಠಿ ಹಿಡಿದು ಕ್ರಿಮಿನಲ್ಗಳನ್ನ ಕಂಟ್ರೋಲ್ ಮಾಡೋದ್ರಲ್ಲದೆ ಬದುಕು ಕಳೆಯುವ ಇವರಿಗೆ ಈ ದಿನ ಅಕ್ಷರಶಃ ಹಬ್ಬದ ದಿನವಾಗಿತ್ತು. ಎಸ್.ಪಿಗಳು ಬರಬೇಕು, ನಮ್ಮಂತ ಪೊಲೀಸರು ಇರ್ತಕ್ಕಂಥ ಒಂದು ಕಲೆನ ಹೊರಗೆ ಹಾಕಬೇಕು ಅಂತ ಹೇಳಕ್ಕೆ ಭಾಳ ತುಂಬ ಮನಸ್ಸಿಂದ ನಾನು ಹೇಳಕ್ಕೆ ಭಾಳ ಇಷ್ಟಪಡ್ತೀನಿ. ನಿಜವಾಗ ನಮಗೆ ಯಾಕಂದರೆ ಇವತ್ತು ನೋಡ್ರಿ, ನಮಗೆ ಈಗ ಎಷ್ಟು ಚೆನ್ನಾಗಿ ಹುಮ್ಮಸ್ಸಿದೆ ಅಂತಂತಂದರೆ ನನಗೆ BP ಶುಗರ್ ಇನ್ನೂ 2 ಇದೆ. ಶುಗರ್ ಇದೆ, BP ಇದೆ, ಏನು ಗೊತ್ತಾಗ್ತಿಲ್ಲ. ಅಷ್ಟರಮ್ಮಾಗಿದ್ದೀನಿ ನೋಡ್ರಿ. ನಿಜವಾಗ ಇಂಥ SP ಅವ್ರು ಬರಬೇಕು. ನಮ್ಮ ಚಿತ್ರದುರ್ಗ ಪೊಲೀಸ್ ಸಿಬ್ಬಂದಿ ಎಲ್ಲರೂ ನಾವು ಚಿರಋಣಿ ಅಂತ ಹೇಳಕ್ಕೆ ಒಂದು ಇಷ್ಟಪಡ್ತೀವಿ. ಒತ್ತಡದಲ್ಲೇ ಕೆಲಸ ನಿರ್ವಹಿಸುವ ಪೊಲೀಸ್ ಪೇದೆಗಳಿಗೆ ಮನರಂಜನೆ ನೀಡೋ ಉದ್ದೇಶದಿಂದ ಚಿತ್ರದುರ್ಗ SP ಅರುಣ್ ಆಡಿಷನ್ ಮಾಡಿ ಪ್ರತಿಭೆಗಳನ್ನ ಹುಡುಕಿ ಅವರಿಂದ ಅಣ್ಣನ ಒಡಲು ಬಂಗಾರದ ಕಡಲು ಎಂಬ ಸಾಮಾಜಿಕ ಕೌಟುಂಬಿಕ ಹಾಸ್ಯ ಭರಿತ ನಾಟಕ ಮಾಡಿಸಿದ್ದಾರೆ. ನಶಿಸಿ ಹೋಗ್ತಕ್ಕಂಥ ಒಂದು ನಾಟಕದ ಕಲೆನ ನಮ್ಮಲ್ಲಿ ಪೊಲೀಸ್ನರಲ್ಲೂ ಸಹ ಆಸಕ್ತಿ ಅಭಿರುಚಿ ಇದೆ ಅಂತ ಎತ್ತಿ ತೋರಿಸೋದು ಕೆಲಸವನ್ನು ಮೊದಲು ಮಾಡಿರ್ತಕ್ಕಂಥ SP ಸಾಹೇಬ್ರು ಅಂದರೆ ನಮ್ಮ ಅರುಣ್ ಸಾಹೇಬ್ರು ಅಂತ ಹೇಳ್ಬೋದು ಸರ್ ನಾವು. ಯಾಕಂದರೆ ಹಳ್ಳಿ ಕಡೆ ನಶಿಸಿ ಹೋಗ್ತಾ ಇದೆ, ನಗರ ಕಡೆ ಬೆಳೀತಾ ಇದೆ ಅಂದರೆ ಎಲ್ಲರಿಗೂ ತುಂಬ ಖುಷಿ. ಇದು ನೋಡಿ ಮತ್ತೊಂದು ಕಡೆ ಜನಗಳಿಗೆ ಕಲೆ ಅನ್ನೋದು ಉತ್ಸಾಹ ಮೂಡಿ ಕಲೆಯಲ್ಲಿ ಅವರು ಆಡ್ತಾರೆ ಸರ್. ಒಟ್ನಲ್ಲಿ ನಿತ್ಯ ಖಾಕಿ ತೊಟ್ಟು ಫೀಲ್ಡ್ಗೆ ಇಳಿತಿದ್ದ ಪೊಲೀಸರು ಬಣ್ಣ ಹಚ್ಚಿ ಎಲ್ಲರನ್ನೂ ರಂಜಿಸಿದ್ದಾರೆ. ನಾವು ಬಣ್ಣ ಹಚ್ಚಿ ಆಕ್ಟಿಂಗ್ ಮಾಡೋಕ್ಕೂ ಸೈ, ಕಳ್ಳರಿಗೆ ಬೆಂಡತ್ತಿ ಬುದ್ಧಿ ಕಲ್ಸೋಕ್ಕೂ ಜೈ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಮಂಜುನಾಥ್ ಜೊತೆ ವೀರೇಶ್ವಿ, ಚಳ್ಳೆಕೆರೆ, TV5 ಚಿತ್ರದುರ್ಗ.